ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವು ನಮ್ಮ ಟೆಕ್ ಇನ್ ಕನ್ನಡಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗೋದಕ್ಕೆ 8 ರಿಂದ 9 ವರ್ಷ ಟೈಮ್ ತೊಗೊಂಡಿದ್ದೀವಿ. ಆದರೆ ಫುಟ್ಬಾಲ್ನ ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಲೆಜೆಂಡ್ ಆಗಿರುವಂಥ ಕ್ರಿಶ್ಚಿಯಾನೋ ರೊನಾಲ್ಡೋ ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದೇ ದಿನಕ್ಕೆ 3 ಕೋಟಿಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಪಡ್ಕೊಂಡಿರುವಂಥದ್ದು. 3 ಕೋಟಿ ಒಂದಿನಕ್ಕೆ. ಸೊ ಈ ಮುಖಾಂತರ ಫಾಸ್ಟೆಸ್ಟ್, ಅತಿ ವೇಗವಾಗಿ 10 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದಂಥ ಯೂಟ್ಯೂಬರು ಮತ್ತು 1 ಕೋಟಿ ಫಾಸ್ಟೆಸ್ಟ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದಂಥ ಯೂಟ್ಯೂಬರು ಮತ್ತು ಮೋಸ್ಟ್ಲಿ 3 ಕೋಟಿನೂ ಅವರೇ ಫಾಸ್ಟಾಗಿ ಮಾಡಿರ್ತಾರೆ. ಸೊ ಎಲ್ಲ ರೆಕಾರ್ಡು ಇದೀಗ ಕ್ರಿಶ್ಚಿಯಾನೋ ರೊನಾಲ್ಡೋ ಅವರ ಕೈಯಲ್ಲಿದೆ. ಹೆಂಗಾಗತ್ತೆ ಅಂದರೆ, ನಮ್ಮ ಜೀವನ ಪೂರ್ತಿ ನಾವೇನು ಕಷ್ಟಪಡ್ತೀವಿ ಅದು ಕೆಲವು ಜನರ ಒಂದು ದಿನದ ಕಷ್ಟ. ನೋಡಿ ಹೆಂಗಿದೆ ಬ್ಯಾಲೆನ್ಸು. ನಾವು ಜೀವನ ಪೂರ್ತಿ 8 ರಿಂದ 9 ವರ್ಷ ಕಷ್ಟಪಟ್ಟಿರ್ತೀವಿ, ಬಟ್ ಕೆಲವು ಜನಕ್ಕದು ಬರೀ ಒಂದು ದಿನದ ಪರಿಶ್ರಮ. ಕ್ರೇಜಿ ಅಲ್ವಾ? ಒಂದು ದಿನಕ್ಕೆ 3 ಕೋಟಿ ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ, ಯಪ್ಪ, ಆ ಲೆವೆಲ್ ಪಾಪ್ಯುಲಾರಿಟಿ, ಆ ಲೆವೆಲ್ ಅಚೀವ್ಮೆಂಟು ಎಲ್ಲರೂ ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಒಂದು ಹೊಸ AI ಮಾಡೆಲ್ನ ತೊಗೊಂಬಂದಿದ್ದಾರೆ. ಇದೇನಪ್ಪ ಅಂತ ಅಂದರೆ, ನೀವು ಕೆಮ್ಮುವ ಸೌಂಡನ್ನು ಅದು ಅನಲೈಸ್ ಮಾಡಿ ನಿಮಗೆ ಯಾವ ರೋಗ ಇರಬಹುದು ಅಂತ AI ಮುಖಾಂತರ ಡಿಟೆಕ್ಟ್ ಮಾಡುತ್ತಂತೆ. ಆಯಿತಾ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು AI ಮೆಡಿಕಲ್ ಫೀಲ್ಡಲ್ಲಿ ಫ್ಯೂಚರ್ನಲ್ಲಿ ತುಂಬ ಹೆಲ್ಪ್ ಆಗ್ಬೋದು. ಆಲ್ರೆಡಿ ತುಂಬ ಹೆಲ್ಪ್ ಆಗ್ತಾ ಇದೆ. ನಮ್ಮ ವಾಚ್ಗಳಲ್ಲಿ ನಮ್ಮ ಹಾರ್ಟ್ ಬೀಟನ್ನು AI ಮುಖಾಂತರ ಅನಲೈಸ್ ಮಾಡಿ ಪ್ರೆಡಿಕ್ಟ್ ಮಾಡ್ಬೋದಂತೆ ಫ್ಯೂಚರ್ನಲ್ಲಿ ಯಾವ ರೋಗ ಬರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆಯಾ, ಅನ್ಈವನ್ ಹಾರ್ಟ್ ಬೀಟ್ ಕರೆಕ್ಟಾಗಿ ಆಗ್ತಿಲ್ವಾ, ಅದನ್ನೆಲ್ಲ ವಾಚ್ನಲ್ಲೇ, ಆಪಲ್ ವಾಚಲ್ಲೂ ಇದೆ. ಈವನ್ ಸ್ಯಾಮ್ಸಂಗ್ ಅವರು ರೀಸೆಂಟಾಗಿ ನಮ್ಮ ಭಾರತಕ್ಕೆ ತೊಗೊಂಬಂದಿದ್ದಾರೆ. ಸೊ ಈ ರೀತಿ ಹೆಲ್ತ್ ಸೆಕ್ಟರ್ನಲ್ಲಿ AI ಇಂಟಿಗ್ರೇಷನ್ ತುಂಬ ಜಾಸ್ತಿ ಆಗುತ್ತೆ ಫ್ಯೂಚರ್ನಲ್ಲಿ ಅಂತ ಕಾಣುತ್ತಾ ಇತ್ತು. ಒಂದು ಒಳ್ಳೆಯ ವಿಷಯ. ಈ ರೀತಿ ಬೆಳವಣಿಗೆಗಳು ಆಗಬೇಕಿನ್ನೂ ಹೆಚ್ಚಾಗಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಯೂಟ್ಯೂಬರ್ಸ್ಗಳಿಗೆ, ಕ್ರಿಯೇಟರ್ಗಳಿಗೆ ಅಂದ್ಬಿಟ್ಟೆ ಒಂದು ಹೊಸ AI ಚಾಟ್ ಬಾಟನ್ನು ತೊಗೊಂಬಂದಿದ್ದಾರೆ. ಇತ್ತೀಚೆಗೆ ಕ್ರಿಯೇಟರ್ಗಳ ಅಕೌಂಟ್ ಹ್ಯಾಕ್ ಆಗುವಂಥದ್ದು, ಟೇಕ್ ಓವರ್ ಮಾಡಿಬಿಡ್ತಾರೆ ಅಕೌಂಟನ್ನೇ. ತುಂಬ ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದಲ್ಲೇ ಎಷ್ಟು ಜನಕ್ಕಾಗಿದೆ. ಸೊ ಈ ಕಾರಣದಿಂದ ಗೂಗಲ್ನವರು ಒಂದು AI ಚಾಟ್ ಬಾಟ್ ತೊಗೊಂಬಂದಿದ್ದಾರೆ. ತುಂಬ ಬೇಗ, ತುಂಬ ಫಾಸ್ಟಾಗಿ ನಾವು ಆ ಒಂದು ಅಕೌಂಟ್ ಕಂಟ್ರೋಲ್ನ ವಾಪಸ್ ತೊಗೊಳ್ಳೋದಕ್ಕೆ ಒಂದು AI ಚಾಟ್ ಬಾಟ್ ಹೆಲ್ಪ್ ಮಾಡುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವಾಟ್ಸಪ್ನಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ. ಇದ್ರ ಬಗ್ಗೆ ತುಂಬ ಮುಂಚೆ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ. ನೀವೇನಾದರೂ ಬೇರೆಯವ್ರ ಜೊತೆ, ಯಾರೋ ಅನ್ನೋನ್ ಪರ್ಸನ್, ನಿಮಗೆ ಗೊತ್ತಿಲ್ಲದಿರುವಂಥ ವ್ಯಕ್ತಿಯ ಜೊತೆ ನೀವು ವಾಟ್ಸಪ್ನಲ್ಲಿ ಚಾಟ್ ಮಾಡಬೇಕು ಅಂದರೆ, ಇಷ್ಟು ದಿನ ಅವರಿಗೆ ಫೋನ್ ನಂಬರ್ನ ಕಳಿಸ್ಬೇಕಾಗಿತ್ತು ಅಥವಾ ಅವ್ರ ಫೋನ್ ನಂಬರ್ ನಾನು ತೊಗೊಂಡು ಅವರಿಗೆ ಮೆಸೇಜನ್ನು ಕಳಿಸ್ಬೇಕಾಗಿತ್ತು. ಇದೀಗ ವಾಟ್ಸಪ್ನವರು ಯಾವ ರೀತಿ ಫೀಚರ್ ತೊಗೊಂಬರ್ತಾ ಇದ್ದಾರೆ ಅಂದರೆ, ಯೂಸರ್ ನೇಮನ್ನು ಕೊಟ್ಟರೆ ಸಾಕು, ಫೋನ್ ನಂಬರ್ ಅವಶ್ಯಕತೆಯೇ ಇಲ್ಲ. ನಿಮ್ಮ ಅಕೌಂಟಿಗೆ ನೀವು ಒಂದು ಯುನೀಕ್ ಯೂಸರ್ ನೇಮನ್ನು ಇಟ್ಕೊಂಡ್ರೆ, ಸೊ ಅವ್ರಿಗೆ ಯೂಸರ್ ನೇಮ್ ಕೊಟ್ಟರೆ ಸಾಕು, ಯೂಸರ್ ನೇಮ್ ಮುಖಾಂತರ ನಿಮ್ಮ ಜೊತೆ ಅವ್ರು ಚಾಟ್ ಮಾಡ್ಬೋದು. ಒಂದು ರೀತಿ ಪ್ರೈವಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ರಿಗೂ ನೀವು ನಿಮ್ಮ ಫೋನ್ ನಂಬರ್ ಕೊಡುವಂಥ ಅವಶ್ಯಕತೆಯೇ ಇರೋದಿಲ್ಲ. ಸೊ ಇದು ನನಗೆ ತುಂಬ ಒಳ್ಳೆ ಫೀಚರು. ಆದಷ್ಟು ಬೇಗ ಬಂದರೆ ಹೆವಿ ಯೂಸ್ ಆಗುತ್ತೆ. ಆಯಿತಾ? ಪ್ರೈವಸಿಗೊಂದು ತುಂಬ ಯೂಸ್ ಆಗುತ್ತೆ. ಸೊ ನಮ್ಮ ಪರ್ಸ್ನಲ್ ನಂಬರ್ನ ಕೆಲವು ಜನ ಕೊಡಬೇಕು ಅನ್ನೋದೇ ಇರೋಲ್ಲ. ಆಯಿತಾ? ಆರಾಮಾಗಿ ತಗೊಳ್ಳೋರಪ್ಪ ಒಂದು ಯೂಸರ್ ನೇಮು, ಈ ಯೂಸರ್ ನೇಮಿಗೆ ಚಾಟ್ ಮಾಡಿ ಅಂದರೆ ಮುಗದೇ ಹೋಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಬಾಸ್ಟನ್ ಡೈನಮಿಕ್ಸ್ ಹ್ಯೂಮನಾಯ್ಡ್ ರೋಬೋಟ್ಗಳನ್ನು ಬಿಲ್ಡ್ ಮಾಡುವಂಥ ಕಂಪ್ನಿ. ಆ್ಯಕ್ಚುಲಿ ಈ ಕಂಪನಿ ಹ್ಯುಂಡೈ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ, ಹ್ಯುಂಡೈ ಕಂಪ್ನಿ. ಸೊ ಅವ್ರದ್ದೇ ಈ ಒಂದು ಕಂಪ್ನಿ. ಆಯಿತು? ಅವ್ರು ಟೇಕ್ ಓವರ್ ಮಾಡಿದ್ರು ರೀಸೆಂಟಾಗಿ. ಸೊ ಈ ಒಂದು ಕಂಪನಿಯವರು ಒಂದು ರೋಬೋಟ್ ಪುಷಪ್ ಮಾಡುವಂಥ ವಿಡಿಯೋನ ಶೇರ್ ಮಾಡಿದರೆ ತುಂಬ ಕ್ರೀಪಿ ಆಗಿದೆ ನೋಡೋದಕ್ಕೆ. ಒಂದು ರೀತಿ ಅಪ್ಪ ಮನುಷ್ಯರೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಇದಕ್ಕಿಂತ ಮುಂಚೆ ರೋಬೋಟ್ಗಳೆಲ್ಲ ಡ್ಯಾನ್ಸ್ ಮಾಡೋ ವಿಡಿಯೋ ಎಲ್ಲ ಶೇರ್ ಮಾಡೋರು. ಸೊ ಫ್ಯೂಚರ್ನಲ್ಲಿ ನನಗನ್ನಿಸ್ತಂಗೆ ಇದು ಒನ್ ಆಫ್ ದ ಟಾಪ್ ಕಂಪ್ನಿ ಆಗಿರುತ್ತೆ ಈ ರೀತಿ ರೋಬೋಟ್ಗಳನ್ನು ಬಿಲ್ಡ್ ಮಾಡುವುದರಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್ ಏನು ರೀಸೆಂಟಾಗಿ ಲಾಂಚ್ ಆಯಿತು, ಅದೇನಾದರೂ ಮಿಸ್ ಆಗಿ ಹಾಳಾಯಿತು ಅಂದರೆ, ಡ್ಯಾಮೇಜ್ ಆಯಿತು ಅಂದರೆ, ಅಥವಾ ಅದರಲ್ಲಿರುವಂಥ ಬ್ಯಾಟ್ರಿ ಹಾಳಾಯಿತು ಅಂದರೆ ಅದನ್ನು ರಿಪೇರಿ ಮಾಡೋಕ್ಕಾಗದೇ ಇಲ್ವಂತೆ. ರಿಪೇರಬಿಲಿಟಿನೇ ಇಲ್ವಂತೆ. ಆಯಿತಾ? 1 ವರ್ಷದೊಳಗೆ ಅಂಡರ್ ವಾರಂಟಿ ಇದ್ದಾಗ ಏನಾದರೂ ಹಾಳಾದರೆ ಓಕೆ, ರಿಪ್ಲೇಸ್ಮೆಂಟ್ ಕೊಡ್ಬೋದು. ಆದರೆ ವಾರಂಟಿ ಮುಗಿದ್ಮೇಲೆ ಮಿಸ್ ಆಗಿ ಹಾಳಾಯಿತು ಅಂದರೆ ಅದನ್ನು ರಿಪೇರಿ ಮಾಡೋಕ್ಕೆ ಆಗಲ್ಲ, ತೆಗ್ದು ಎಸಿಬೇಕಷ್ಟೇ. ಆಯಿತಾ? ಸೊ ಇದು ಒಂದು ಒಳ್ಳೆಯ ವಿಷಯ ಅಲ್ಲ. ಆಯಿತಾ? ಏನಕ್ಕೆ ಅಂದರೆ, ರಿಪೇರಿ ಮಾಡಿಸ್ಬೇಕು ಅಂದರೂ ಈ ರಿಂಗನ್ನು ನಾವು ಅಫಿಷಿಯಲ್ ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ಬೇಕು. ಅವ್ರು ಹೇಳ್ದಂಗೆ ನಾವು ದುಡ್ಡು ಕೊಡಬೇಕಾಗೈತೆ, ಏನೋ ಆಪ್ಷನ್ ಇಲ್ಲ. ಈ ಸ್ಮಾರ್ಟ್ ರಿಂಗನ್ನು ಹೊರಗಡೆ ಯಾರೂ ರಿಪೇರಿ ಮಾಡಲ್ಲ. ಏನಕ್ಕೆ, ತುಂಬ ಸಣ್ಣ ಒಂದು ಡಿವೈಸು, ರಿಪೇರಿ ಮಾಡಬೇಕು ಅಂದರೆ ಸ್ಪೇರ್ಗಳು ಸಿಗಲ್ಲ. ಸೊ ಅದರಿಂದ
ನಾವು ಅಫಿಷಿಯಲ್ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು, ಅವ್ರು ಹೇಳ್ದಂಗೆ ರೀಪ್ಲೇಸ್ಮೆಂಟ್ ಅದೃಷ್ಟ ಚೆನ್ನಾಗಿದ್ರೆ 1 ವರ್ಷದೊಳಗಿದ್ರೆ ವಾರಂಟಿ ಅಂಡರ್ ಇದ್ದರೆ, ಇಲ್ಲ ಅಂದರೆ ಮುಗಿದ ಕತೆ. ಏನಕ್ಕೆ ಅಂದರೆ ತುಂಬ ಸಣ್ಣ ಆಬ್ಜೆಕ್ಟ್ಗಳನ್ನು ನಾವು ರಿಪೇರಿ ಮಾಡೋದು ಕಷ್ಟನೇ ಸ್ವಲ್ಪ. ಸೊ ಕೇರ್ಫುಲ್ ಆಗಿರ್ಬೇಕಷ್ಟೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಝೊಮ್ಯಾಟೊನವರು ಪೇಟಿಎಮ್ ಅಪ್ಲಿಕೇಶನ್ ಒಳಗಿದ್ದಂಥ ಎಂಟರ್ಟೈನ್ಮೆಂಟ್ ಸೆಕ್ಷನ್, ಅಂದರೆ ಮೂವಿ ಟಿಕೆಟನ್ನು ಬುಕ್ ಮಾಡುವಂಥ ಒಂದು ಟ್ಯಾಬ್ ಇತ್ತಲ್ವ, ಸೊ ಆ ಒಂದು ಬಿಸ್ನೆಸ್ಸನ್ನು ಕಂಪ್ಲೀಟಾಗಿ ಅಕ್ವೈರ್ ಮಾಡ್ಕೋತಾ ಇದ್ದಾರೆ ಸುಮಾರು 2048 ಕೋಟಿಗೆ. ಝೊಮ್ಯಾಟೊದವ್ರು ಮಾತ್ರ ಒಳ್ಳೊಳ್ಳೆ ಕಂಪ್ನಿಗಳನ್ನ ಅಕ್ವೈರ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬ್ಲಿಂಕಿಟ್ ನೋಡಿ, ಒಳ್ಳೆ ಕಂಪ್ನಿ, ಅದನ್ನು ಅಕ್ವೈರ್ ಮಾಡ್ಕೊಂಬಿಟ್ರು. ಇದೀಗ ಪೇಟಿಎಮ್ ಒಳಗಡೆ ಇದ್ದಂಥ ಎಂಟರ್ಟೈನ್ಮೆಂಟ್ ಸೆಕ್ಷನನ್ನು, ಈ ಮೂವಿ ಟಿಕೆಟಿಂಗ್ ಬಿಸ್ನೆಸ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಒಂದು ಸಪ್ರೇಟ್ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು. ಈ ಒಂದು ಬುಕ್ ಮೈ ಶೋಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬಿಲ್ಡ್ ಮಾಡ್ಬೋದು ಅಂತ ಕಾಣುತ್ತೆ. ನೋಡೋಣ ಆಯಿತಾ, ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಜಿಯೋ TV ಪ್ಲಸ್ಸನ್ನು ನಾವು ಯೂಸ್ ಮಾಡಬೇಕು ಅಂದರೆ ಇಷ್ಟು ದಿನ ಜಿಯೋ ಫೈಬರಿಂದು ಸೆಟ್ ಟಾಪ್ ಬಾಕ್ಸ್ ಒಳಗೆ ಯೂಸ್ ಮಾಡಬೇಕಾಗಿತ್ತು. ಇದೀಗ ಈ ಒಂದು ಜಿಯೋ TV ಪ್ಲಸ್ ಅಪ್ಲಿಕೇಶನ್ನ ಕೆಲವೊಂದು ಆಯ್ದ ಆ್ಯಂಡ್ರಾಯ್ಡ್ TVಗಳಲ್ಲಿ ಕೊಡ್ತಾ ಇದ್ದಾರಂತೆ. ಒಂದು ಒಳ್ಳೆ ವಿಷಯ ಆಯಿತಾ. ಸೊ ಎಲ್ಲರೂ ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ರ ಜಿಯೋ ಫೈಬರ್ ಇದ್ದರೆ ಮಾತ್ರ ನೀವು ಯೂಸ್ ಮಾಡೋಕ್ಕೆ ಸಾಧ್ಯ. ಜಿಯೋ ಫೈಬರ್ ಅಥವಾ ಜಿಯೋ ಏರ್ ಫೈಬರ್ ಎರಡರಲ್ಲಿ ಯಾವ್ದಾರು ಒಂದಿದ್ರೆ ನೀವು ಈವನ್ ನಿಮ್ಮ TV ಇನ್ಬಿಲ್ಟ್ ಆ್ಯಂಡ್ರಾಯ್ಡ್ OS ಅಲ್ಲೇ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದಂತೆ. ಸದ್ಯಕ್ಕೆ ನಂಗೆ ಅನ್ನಿಸ್ದಂಗೆ ಎಲ್ಲ TVಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಸಪೋರ್ಟ್ ಇಲ್ಲ, ಮತ್ತು ನಿಮ್ಮ ಹತ್ರ ಜಿಯೋ ಫೈಬರ್ ಇರಬೇಕಾಗುತ್ತೆ. ಒಂದು ನೆಟ್ವರ್ಕನ್ನು ಡಿಟೆಕ್ಟ್ ಮಾಡ್ಕೊಂಡದ್ದು ಅದು ನಿಮಗೆ ಸಪೋರ್ಟನ್ನು ಕೊಡುತ್ತಂತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಮೇಲೆ ನಮ್ಮ ಪ್ರೊಫೈಲ್ಗೆ ಒಂದು ಸಾಂಗನ್ನು ಆ್ಯಡ್ ಮಾಡ್ಬೋದಂತೆ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಪ್ಡೇಟ್ ಬರುತ್ತಂತೆ, ಪ್ರೊಫೈಲ್ ಸಾಂಗ್ ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಈ ಫೀಚರ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಏನು iPhone 16 Pro Max ಫೋನ್ ಲಾಂಚ್ ಆಗುತ್ತೆ, ಅದು ಲಾಂಚ್ ಆದರೆ ಒನ್ ಆಫ್ ದ ತಿನ್ನೆಸ್ಟ್ ಬೆಝಲ್ನ ಹೊಂದಿರುವಂಥ ಫೋನ್ ಆಗುತ್ತಂತೆ. ಐಫೋನ್ ಹಿಸ್ಟ್ರಿಯಲ್ಲೇ ತಿನ್ನೆಸ್ಟ್ ಬೆಝಲ್ ಹೊಂದಿರುವಂಥ ಫೋನ್ ಆಗುತ್ತಂತೆ. ಸೊ ನೋಡೋಣ ಎಷ್ಟು ತಿನ್ನಾಗಿರುತ್ತೆ ಅಂತ. ಅಂದರೆ ಆಲ್ರೆಡಿ ಈ iPhone 15 Pro Max ಎಲ್ಲ ತುಂಬ ತಿನ್ ಬೆಝಲ್ ಆಲ್ರೆಡಿ ತುಂಬ ಕಡಿಮೆ ಇದೆ, ಅದಕ್ಕಿಂತ ತಿನ್ನಂತ ಅಂದರೆ ಇಂಟ್ರೆಸ್ಟಿಂಗ್ ಅಂತೀನಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಮತ್ತು ಕೊನೆ ಟೆಕ್ನಿಕ್ಸು, ಟೆಕ್ನೋ ಸ್ಪಾರ್ಕ್ ಗೋ ಅಂತ ಒಂದು ಹೊಸ ಫೋನ್ ಲಾಂಚ್ ಆಗ್ತಾಯಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಬರ್ತಾಯಿದೆ. ಮೋಸ್ಟ್ಲಿ ಇದನ್ನು ಅನ್ಬಾಕ್ಸ್ ಮಾಡಿದ್ರು ಮಾಡ್ತೀನಿ. ಈ ಫೋನ್ ನೋಡೋದಕ್ಕೆ ಸೇಮ್ iPhone 15 ರೀತಿಯಲ್ಲೇ ಇದೆ. ಹಿಂದ್ಗಡೆ ಕ್ಯಾಮ್ರಾ ಓರಿಯೆಂಟೇಷನ್ ಕ್ರಾಸ್ ಆಗಿದೆ, ಫ್ರಂಟಿಂದ ಆಬ್ವಿಯಸ್ಲಿ ಡೈನಮಿಕ್ ಐಲ್ಯಾಂಡೆಲ್ಲ ಹಾಕಿರ್ತಾರೆ, ಹೇಳೋದಕ್ಕಾಗಲ್ಲ. ಈ ಫೋನ್ ಅಂಡರ್ 10K 10,000 ಒಳಗೆ ಲಾಂಚ್ ಆಗುತ್ತಂತೆ. ನೋಡೋಕೆ ಮಾತ್ರ ಯಪ್ಪಾಸಿ ಒಂಥರ ಐಫೋನ್ ಥರನೇ ಅನ್ನಿಸ್ತಾ ಇದೆ ಹಿಂದ್ಗಡೆಯಿಂದ. ಆಪಲ್ ಲೋಗೋ ಒಂದು ಹಾಕ್ಬಿಟ್ರೆ ಮುಗದೇ ಹೋಯ್ತು. ನೋಡೋಣ ಹೆಂಗಿದೆ ಈ ಫೋನ್ ಅಂತ, ನೋಡೋಣ. ಆದರೆ ಅನ್ಬಾಕ್ಸನ್ನು ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.